ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಹೊಸಕೋಟೆ ಬಿರಿಯಾನಿ ತಿನ್ನೋಕೆ ಹೋಗ್ತಾಯಿದ್ದೀವಿ. ನಾನು ಒಬ್ಬನೇ ಹೋಗ್ತಾ ಇಲ್ಲ, ಮುಂದೆ ಹುಡುಗರು ಸಿಗ್ತಾರೆ, ಅವ್ರನ್ನೂ ತೋರಿಸ್ತೀನಿ. ಒಬ್ಬನೇ ಸ್ಟಾರ್ಟ್ ಮಾಡಬೇಕು ಅಂತ ನಾನೇ ಮಾಡ್ತಾಯಿದ್ದೀನಿ. ಇವತ್ತು ಮನೆಯಿಂದ ಹೋಗ್ತಾಯಿದ್ದೀನಿ. ನಾನು ಒಬ್ಬನೇ ಹೋಗ್ತಾ ಇಲ್ಲ, ನಾನು ಅವ್ನು ನಾಗರಾಜ, ಇನ್ನೊಬ್ಬರು ಹುಡುಗ ಬರ್ತಾಯಿದ್ದಾನೆ, ಮೂವರು ಹೋಗ್ತಾಯಿದ್ದೀವಿ. ಬೈಕಲ್ಲಿ ಹೋಗ್ತಾ ಇಲ್ಲ, ಡಿ ಕ್ರಾಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಕಾರಲ್ಲಿ ಹೋಗ್ತೀವಿ. ಆವಾಗಲೇ ರೈಲ್ವೆ ಸ್ಟೇಷನ್ಗೆ ಬಂದೆ. ಗಾಯ್ಸ್, ನಾನು ಡಿ ಕ್ರಾಸ್ಗೆ ಬಂದೆ. ಗಾಯ್ಸ್, ಅವನ ಮನೆ ನಾಗರಾಜನ್ ಕರ್ಕೊಂಡು ಹೋಗ್ಬೇಕು ಇವಾಗ. ಅವ್ನ ಮನೆ ಇಲ್ಲೇ ಡಿ ಕ್ರಾಸ್ ಹತ್ರನೇ ಇರೋದು. ಅವ್ನ ರೂಮ್ ಹತ್ರ ಹೋಗ್ತಾ ಇದ್ದೀನಿ. ನನ್ನ ಬೈಕಲ್ಲೇ ಬಿಟ್ಬಿಟ್ಟು ನಾವು ಇಲ್ಲಿಂದ ಕಾರಲ್ಲಿ ಹೋಗ್ತೀವಿ. ಒಬ್ಬನೇ ಮಾತಾಡೋಕ್ಕೆ ಭಯ ಆಗುತ್ತೆ, ರೋಡಲ್ಲೆಲ್ಲ ಮಾತಾಡೋಕೆ ಒಂಥರ. ಇಲ್ಲಿ ನಾಯಿಗಳು ಬೇರೆ ಇದ್ದಾವೆ. ನಮಗೆ ಮನುಷ್ಯರು ನೋಡಿದ್ರೇ ಭಯ ಆಗುತ್ತೆ, ನಾಯಿಗಳು ನೋಡಿದ್ರೆ ಇದ್ದಿದ್ದು ಭಯ. ಬೆಳಕು. ಹಾಯ್ ಗಾಯ್ಸ್, ಅವ್ನು ನಾಗರಾಜ್ ಮನೆ ಹತ್ರ ಹೋಗ್ತಾ ಇದ್ದೆ, ವಿಡಿಯೋನೇ ಆನ್ ಮಾಡಿಲ್ಲ. ಮಾತಾಡಿದ್ದೆ, ಅದು ಬಂದೇ ಇಲ್ಲ. ನಾನು, ನಾಗರಾಜ ಮತ್ತು ಇನ್ನೊಬ್ಬ ನಮ್ಮ ಡ್ರೈವರ್, ಮೂವರು ಹೋಗ್ತಾಯಿದ್ದೀವಿ. ಅವ್ನು ಡ್ರೈವರ್ನ ತೋರ್ಸೋಕೆ ಹೇಳಿದ್ರೆ ತೋರಿಸ್ತೀನಿ, ಇಲ್ಲ ಅಂದರೆ ನಾವಿಬ್ಬರೇ ಇರ್ತೀವಿ. ಏನು ಮಾಡೋಕ್ಕಲ್ಲ, ನಾವು ಇಬ್ಬರೇ ಇರ್ತೀವಿ, ನಾವು ಇಬ್ಬರೇ ನೋಡ್ಬೇಕಾಗುತ್ತೆ ಅಷ್ಟೇ. ಈ ವಿಡಿಯೋಲಿ ವರುಣ ಇರಲ್ಲ, ನನ್ನ ಮಗನ ನಾವು ಬೇಕಂತ ಬಿಟ್ಟು ಬಂದಿದ್ದೀವಿ. ಡಿ ಕ್ರಾಸ್ ಎಲ್ಲ ಇದೀವಿ ನೋಡಿ. ಡಿ ಕ್ರಾಸ್ ಅಂದರೆ ಇದೆ, ಓಕೆನಾ? ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಸ್ಟಾರ್ಟ್ ಮಾಡ್ತೀವಿ. ಈ ಕಡೆ ಬಸ್ ಅದೇ ನೋಡಿ, ಅದೇ ಕಾರಲ್ಲೇ ಹೋಗೋದು ನಾವು. ಅಲ್ಲಿ ನಿಂತೈತೆ. ಏಯ್, ಡೋರ್ ಓಪನ್ ಮಾಡೋ ಡ್ರೈವರ್. ಹಾಯ್ ಮಾಡಿದ್ರು. ಹಾಯ್. ಫುಲ್ ರೆಡಿ ಆಗ್ಬಿಟ್ಟು ಬಂದವ. ನಮ್ಮ ತಾಯಣ್ಣ ಹಿಂಗೆ ಬರ್ತಾ ಇರಲಿಲ್ಲ ಇವನು. ನನ್ಗೆ ಗೊತ್ತಾಗ್ಬಿಡೈತೆ, ರಾತ್ರಿ ಹೇಳಿದೀವಿ. ಹೋಗ್ತಾ ಇದೀವಿ ಇವಾಗ. ಹೋಗ್ಬೇಕಾರೆ ಏನೇನು ಆಗುತ್ತೆ ಅಂತ ತೋರ್ಸೋಕ್ಕಾಗಲ್ಲ. ಇವನು ಡ್ರೈವರ್ ಹೆಂಗೆ ಓಡಿಸ್ತಾನೆ ನಮಗೂ ಗೊತ್ತಿಲ್ಲ. ರ್ಯಾಪಿಡೋ ಬುಕ್ ಮಾಡ್ದಂಗೆ ಬುಕ್ ಮಾಡಿದೀವಿ. ಊಬರಪ್ಪ, ಊಬರಲ್ಲಿ ಬುಕ್ ಮಾಡಿದ್ದೀವಿ, ಓಕೆನಾ? ದಯಾನಂದ್ ಪಾಪ ನೆನ್ನೆ ಹೇಳಿದ್ದೆ ವಿಡಿಯೋ ಮಾಡ್ತೀವಿ ಅಂತ. ವಾಚ್ ಕಟ್ತಾನೆ ಇರಲ್ಲ ಗಾಯ್ಸ್. ನಮ್ಮ ತಾಯಿ ನೋಡಿಲ್ಲ ಗುರು, ನಾನು ಒಂದ್ಸರಿನೂ ನೋಡಿಲ್ಲ. ಫುಲ್ ಟಾಪ ರೆಡಿ ಆಗಿ ಬಂದೇನೆ, ಲಾಗ್ನ ಬರ್ತೀನಿ ಅಂತ ಅಣ್ಣ. ಹೊಸ ಪರಿಚಯ ನೋಡ್ಕೊಳ್ಳಿ, ದಯಾನಂದ್ ಅಂತ. ತಿರ್ಗೋ ಈ ಕಡೆ ದಯಾನಂದ್. ಗಾಯ್ಸ್ ನೋಡಿ ಹೆಂಗಿದೆ ರೋಡ್ ಮುಂದೆ. ಗಾಯ್ಸ್, ಹೋಗ್ತಾ ಇದೀವಿ. ಇನ್ನು ನಿದ್ದೆ ಬರ್ತಾ ಇದೆ. ಬೆಳಗ್ಗೆನೆ 5 ಗಂಟೆಗೆ ನಾವು ಯಾವತ್ತು ಎದ್ದಿದ್ದೇ ಇಲ್ಲ, ಫಸ್ಟ್ ಶಿಫ್ಟಲ್ಲಿ ಬಿಟ್ರೆ. ನೀವು ನೋಡಿದ್ರೆ 500 ರೂಪಾಯಿ ದಾರಿ ಇಲ್ಲೇ ಪೆಟ್ರೋಲ್ ಹಾಕ್ಸ ಗಾಯ್ಸ್. 300 ರೂಪಾಯಿ ಬಿರಿಯಾನಿ ತಿಮ್ಮಕ್ಕೆ 500 ರೂಪಾಯಿ ಪೆಟ್ರೋಲ್ ಹಾಕ್ಸಿ. 300 ರೂಪಾಯಿ ಬಿರಿಯಾನಿಗೆ 500 ರೂಪಾಯಿ ಪೆಟ್ರೋಲು. 50 ಕಿಲೋಮೀಟ್ರ್ ಹೋಗ್ಬೇಕು, 50 ಕಿಲೋಮೀಟ್ರ್ ಬರಬೇಕು. ನಾವು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀವಿ, ಅದು ನೀವು ನೋಡಲ್ಲ. ಮುಂಚೆ ಚೆನ್ನಾಗಿ ನೋಡೋರಪ್ಪ, ಇವಾಗ 100 ಜನ ಆಗ್ಬಿಟ್ಟವ್ರೆ. ದಯಾನಂದ್ ತೋರ್ಸಪ್ಪ, ನೋಡ್ತಾ ದಯಾನಂದ್ ನೋಡೋದು ಬೇಡ, ತೋರ್ಸಪ್ಪ. ಮಿರರಲ್ಲಿ ತೋರಿಸ್ತೀವ್ರಪ್ಪ ನಿನ್ ಕಣ್ಣು. ಮಿರರಲ್ಲಿ ನೋಡಿ ಗಾಯ್ಸ್, ಅವನ ಅಂದವಾದ ಕಣ್ಣುಗಳನ್ನು. ಗಾಯ್ಸ್, ಹೊಸಕೋಟೆ ಹತ್ತತ್ರ ಬಂದ್ವಿ. ಅವೆಲ್ಲ 7 ಗಂಟೆ ಟೈಮು. 7 ಗಂಟೆ ಟೈಮ್ ಐತೆ. 7 ಗಂಟೆ ಟೈಮ್ ಆಯ್ತೆ. ಹೋಗಿ ಇವಾಗ ಚೆನ್ನಾಗಿ ಬಿರಿಯಾನಿ ಬಾರ್ಸೋದೆ ಬಿರಿಯಾನಿ. ದಯಾನಂದ್ ಫುಲ್ ಸ್ಮಾರ್ಟ್ ಆಗಿ ಕಾಣ್ತಿದ್ದಾನೆ. ದಯಾನಂದ್ ನಾವು ತೋರಿಸಿದ್ರೆ ಅವ್ನು ಬೇಡ 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 ಅಂತಾನೆ. ಕಣ್ಣು ನೋಡ್ರಿ ಇವಾಗ, ಆ ಕಣ್ಣು, ಕಗ್ಗತ್ತಲೆ ಕಣ್ಣು, ಅವೇನೇನ ಐತಲ್ಲ ಗುರು, ಕಾರಣ ಹೇಳಿ ಗುರು. ಅದು ಒಳ್ಳೆ ರೋಡ್ ಐತಪ್ಪ ಈ ಕಡೆ ಮಾತ್ರ. ಗಾಯ್ಸ್, ಹೊಸಕೋಟೆಗೆ ಬಂದ್ವಿ. ಇವಾಗ ಬಿರಿಯಾನಿ ತಿನ್ನಕ್ ಹೋಗ್ತೀವಿ. ಇನ್ನ ಅಂಗಡಿ ಹುಡುಕ್ತಾ ಇದೀವಿ, ಎಲ್ಲೋ ಸಿಗ್ತಾನೆ ಇಲ್ಲ ಅಂಗಡಿ. ಅಕ್ಷಯ್ ನಮ್ಗೆ ಗೊತ್ತಿಲ್ಲ ಅನ್ಕೊಂಡ್ಬಿಡ್ತಾರಪ್ಪ. 3-4 ಸರಿ ಬಂದಿದ್ದೀವಿ. ಬಂತು ಗುರು. ಓಪನ್ ಇದೆ ಗಾಯ್ಸ್, ಓಪನ್ ಇದೆ. ನಾವು ಡೌಟಲ್ಲಿ ಬಂದ್ವಿ ಓಪನ್ ಇರುತ್ತೋ ಇಲ್ವೋ ಅಂತ. ಈಗ ಒಂದ್ ಸ್ವಲ್ಪ ಅವ್ರೇನ್ ಗ್ಯಾಸ್ ಅಲ್ಲಿ ಮಾಡಲ್ಲ, ಆದ್ರೂ ಈಗ ಒಂದ್ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತೈತೆ. ಇಲ್ಲೇ ಟೋಲ್ ಹತ್ರನೇ ಇರೋದು. ಬಂತು ಗಾಯ್ಸ್, ಅಕ್ಷಯ್ ದಮ್ ಬಿರಿಯಾನಿ ಬಂತು. ಇಲ್ಲೇ ತುಂಬಾ ಇದಾವೆ, ಅಕ್ಷಯ್ ದಮ್ ಬಿರಿಯಾನಿ, ರಾಜ್ ದಮ್ ಬಿರಿಯಾನಿ, ಆನಂದ್, ಮಣಿ. ನಾವು ಅವೆಲ್ಲ ಹೋಗಲ್ಲ, ನಾವು ಹೋಗೋದು ಅಕ್ಷಯ್ ದಮ್ ಬಿರಿಯಾನಿ ಅಷ್ಟೇ. ಇಲ್ಲ ಅಂತ ಪಾರ್ಕಿಂಗ್ ಮಾಡಪ್ಪ ದಯಾನಂದ್. ಪಾರ್ಕಿಂಗ್ ಜಾಗ ಹುಡುಕಾಟ. ಅಕ್ಷಯ್ ದಮ್ ಬಿರಿಯಾನಿ ಗಾಯ್ಸ್, ಅಕ್ಷಯ್ ದಮ್ ಬಿರಿಯಾನಿಗೆ ಬಂದ್ವಿ. ಹೋಗ್ತಾ ಇದೀವಿ. ದಯಾನಂದ್ ಅಕ್ಷಯ್, ಅಜಯ್ ಮತ್ತೆ ಗುರು ಬಸವ
ಅರಿ ತುಂಬ ಇದ್ದಾವೆ. ನಾವು ಯಾವಾಗಲೂ ಇಲ್ಲೇ ಹೋಗೋದು ಅಕ್ಷಯ್ ದಮ್ ಬಿರಿಯಾನಿಗೆ. ನಮ್ಮನ್ನ ದೊಡ್ಡಬಳ್ಳಾಪುರದಿಂದ ಕರ್ಕೊಂಬಂದಿರೋ ಡ್ರೈವರ್ ಬಾರೋ ಗಾಯ್ಸ್. ಇದೆ ನೋಡಿ ಬಿರಿಯಾನಿ. ಪಾಪ ನಾಗರಾಜ್ ಹೇಳ ಸ್ವಲ್ಪ ನೋಡಪ್ಪ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾರೆ, ಸಕ್ಕತ್ತಾಗಿರುತ್ತೆ. ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ ಬಿರಿಯಾನಿ ತಿನ್ನಕ್ಕೆ. ಇಷ್ಟು ದೊಡ್ಡ ಪಾತ್ರೆ ಆವಾಗಲೇ ಅರ್ಧ ಖಾಲಿ ಆಗ್ಬಿಡೈತೆ ನೋಡಿ ಗಾಯ್ಸ್. ಬಿರಿಯಾನಿ ನೋಡ್ತಾ ಇದ್ರು ನೋಡಿ ಗಾಯ್ಸ್ ಹೆಂಗಿದೆ. ಇವ್ರು ನೋಡಿ ಬ್ರೋ, ನೀನು ತಿಂತೀಯಾ? ನೀನು ತಿಂತೀಯಾ? ಗಾಯ್ಸ್ ನನಗೆ ಯಾಕೋ ಪ್ಲೇಟ್ ನೋಡ್ಬಿಟ್ಟು ಪೀಸ್ ಕಡಿಮೆ ಬಿದ್ದಿದ್ದಾವೆ ಅನ್ನಿಸ್ತೈತೆ. ಗಾಯ್ಸ್ ಅಕ್ಷಯ್ ದಮ್ ಬಿರಿಯಾನಿ ನೋಡಿ ಹೆಂಗಿದೆ. ಇದು ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಬ್ರೋ. ಗಾಯ್ಸ್ ಪೀಸ್ ನೋಡಿ ಗಾಯ್ಸ್ ಹೆಂಗಿದೆ, ಹಿಂಗಂದ್ರೆ ಹಂಗೆ ಬಿದ್ದೋಗ್ತಾ ಇದೆ. ಗಾಯ್ಸ್ ಇನ್ನು ಮಕ್ಕಳು ಬಿರಿಯಾನಿ ಮಾಡ್ತಾ ಇಲ್ಲ, ಅದಕ್ಕೆ ನಾನೇ ಮಾಡ್ಕೊಂಡು ತಿಂತಾ ಇದ್ದೀನಿ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಇದು ನೋಡಿದ್ರೇ ಹೇಳ್ಬೋದು ಹೆಂಗಿರುತ್ತೆ ಅಂತ. ಪೀಸ್ ನೋಡಿ ಹೆಂಗಿದೆ. ದಯಾನಂದ್ ಹೊಡಿತವನೆ, ನಾಗರಾಜ್ ಅದು ತಿನ್ನಪ್ಪ ಫಸ್ಟು. ಆರಾಮಾಗಿ 2 ಪ್ಲೇಟ್ ತಿನ್ಬೋದು ಗಾಯ್ಸ್. ಬೆಂಗಳೂರಲ್ಲಿರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬೇರೆ ಕಡೆಯಿಂದ ಬಂದಿರೋರಿಗೆ ಗೊತ್ತಾಗಲ್ಲ. ಏನಪ್ಪ ನಾಗರಾಜ್ ಹೆಂಗಿದೆ ಬಿರಿಯಾನಿ? ಅವತ್ತು ಕಬ್ಬಿನ ಜ್ಯೂಸು ಚಾಲೆಂಜ್ ಮಾಡಿದಂಗೆ ಇವತ್ತು ಬಿರಿಯಾನಿ ಚಾಲೆಂಜ್ ಮಾಡೋಣ. ಬಿರಿಯಾನಿ ಚಾಲೆಂಜ್ ಮಾಡಿದ್ರೆ ಅದನ್ನು ತಿನ್ನೋಕ್ಕಾಗಲ್ಲ. ನಿಧಾನಕ್ಕೆ ತಿನ್ಬೇಕು ಗೈಸ್ ಅಲ್ವಾ? ಗಾಯ್ಸ್ ಇನ್ನೊಂದು ಪಾರ್ಸಲ್ ತಗೊಂಡಿದ್ದೀನಿ. ಇದೇ ಲಾಸ್ಟ್, ಇವತ್ತೇ ಬರೋದು. ಇಲ್ಲಿಗೆ ಬರಲ್ಲ, ನೆಕ್ಸ್ಟ್ ಟೈಮ್ ಬೇರೆದಾಗ ಹೋಗ್ತೀವಿ. ಯಾಕೆ ಪೀಸೇ ಹಾಕಿಲ್ಲ ಗಾಯ್ಸ್, 4 ಪೀಸ್ ಹಾಕಿದ್ದಾರೆ ಅಷ್ಟೇ. ಅದರಲ್ಲಿ 2 ಮೂಳೆ ಪೀಸ್ ಇದ್ದಾವೆ, 2 ಚೆನ್ನಾಗಿರೋವಿದ್ದಾವೆ. 300 ರೂಪಾಯಿ ತಗೊತಾರೆ 4 ಪೀಸ್ ಹಾಕಿದ್ರೆ ಹೆಂಗೆ ಗಾಯ್ಸ್? ಅದು 2 ಚೆನ್ನಾಗಿರಲ್ಲ, 2 ಚೆನ್ನಾಗಿರ್ತವೆ. ನಾವು 50 ಕಿಲೋಮೀಟ್ರ್ ದೂರದಿಂದ ಬಂದಿರೋದು ಗಾಯ್ಸ್. ಏನು ಇಲ್ಲೇ 1-2 ಕಿಲೋಮೀಟ್ರ್ ಅಲ್ಲ. ನೆಕ್ಸ್ಟ್ ಟೈಮ್ ಚೇಂಜ್ ಮಾಡ್ತೀವಿ, ಓಕೆನಾ ನಾಗರಾಜ್? ಭಾಳ ಬೇಜಾರಾಗ್ಬಿಟ್ಟೈತಪ್ಪ ನನಗಂತೂ, ಸಖತ್ ಬೇಜಾರಾಗ್ಬಿಟ್ಟೈತೆ. ದೇವರಣ್ಣ ಗಾಯ್ಸ್, 300 ರೂಪಾಯಿ ಇಸ್ಕೊಂತಾರೆ. ಅವ್ರನ್ನ ಇದು ಮಾಡ್ಬೇಕಂತ ಅಲ್ಲ, ಅವ್ರು ತುಂಬ ಫೇಮಸ್ ಅವರು, ಅಕ್ಷಯ್ ದಮ್ ಬಿರಿಯಾನಿ ಅವರು. ನಾವು ಹೇಳಿದ ತಕ್ಷಣ ಏನು ಇದಾಗಲ್ಲ, ಬಟ್ ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್ ನಾವು ಹೇಳ್ತಾ ಇದೀವಿ. ಈ ಥರ ಮಾಡಿ ತಪ್ಪು ಅಂತೀರಾ? ತಪ್ಪೇ ಗುರು, ಭಾಳ ತಪ್ಪು. ನಾವು ಅಲ್ಲಿಂದ ಅವ್ರನ್ನೇ ನಂಬ್ಕೊಂಡು ಇಲ್ಲಿ ಅಷ್ಟೊಂದು ಬಿರಿಯಾನಿ ಇದ್ರು ನಾವು ಅಲ್ಲಿಗೆ ಹೋಗ್ತೀವಿ ಕೇಳಿ, ಚೆನ್ನಾಗಿರುತ್ತೆ, ಚೆನ್ನಾಗಿ ಕೊಡ್ತಾರೆ ಅಂತ. ಆದರೆ ಹಿಂಗಾಗ್ಬಿಟ್ರೆ ನಮಗೆ ಬೇಜಾರಾಗುತ್ತೆ ಸೀರಿಯಸ್ ಆಗಿ. ರಘುವಣ ನೋಡಿ, ನೆಕ್ಸ್ಟ್ ಟೈಮ್ ಬರಬೇಕಂದ್ರೆ ಈ ಥರ ಮಾಡಬೇಡಿ ದಯವಿಟ್ಟು, ಓಕೆನಾ? ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಇನ್ನ ಏನೇನ್ ಮಾಡ್ತೀರಾ ಮಾಡಿ, ನಿಲ್ಸ್ಬೇಡಿ, ನೋಡಿ ಸ್ಕಿಪ್ ಮಾಡಬೇಡಿ ವಿಡಿಯೋನ, ಓಕೆನಾ? ಬಾಯ್ ಬಾಯ್. ಇವರು ದಯಾನಂದ್ ಅವರು ಏನೋ ಹೇಳ್ತಾರಂತೆ ನೋಡಿ. ಶಿವಮೊಗ್ಗ ಫ್ಯಾನ್ಸ್ ಎಲ್ಲರೂ ನೋಡ್ರಿ. ದಯಾನಂದ್ ಹೇಳಪ್ಪ. ಅವರಿಗೆ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಕಮೆಂಟ್ಸ್ ಹಾಕ್ರಿ. ಗಾಡಿ ನುಗ್ಗಿಸ್ತಾವನೆ ಅದು ನೋಡಿದ್ರೆ ನೀವೇ ಕಮೆಂಟ್ ಹಾಕ್ತೀರಾ, ಓಡ್ಸಕ್ ಬರಲ್ಲ ಅಂತ, ಓಕೆನಾ? ದಯಾನಂದ್ ಬಾಯ್ ಹೇಳಪ್ಪ. ಬಾಯ್ ಮಾಡೋ. ಓಕೆ ಬಾಯ್. ಓಕೆ ಗಾಯ್ಸ್, ಬಾಯ್. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್.